ಇದ್ರು ನಮ್ಮ ತಾಯಿನ ಹೀಗೆ ನೋಡ್ಕೊಂತ ಇದ್ರು ನೀನು ಹಾಗೆ ನನ್ನ ನೋಡ್ಕೊಂತಂದ್ರೆ ಅವ್ರ ಮನೆ ಪರಿಸ್ಥಿತಿ ಬೇರೆ ಇರುತ್ತೆ, ಇವ್ರ ಮನೆ ಪರಿಸ್ಥಿತಿ ಬೇರೆ ಇರುತ್ತೆ. ಅವ್ರ ಮನೆಯಲ್ಲಿ ಏನೋ ಚಿನ್ನದ ಲೋಟದಲ್ಲೇ ಅವ್ರಿಗೆ ಹಾಲು ಕುಡಿಸ್ತಾ ಇದ್ರು, ನೀರು ಕುಡಿಸ್ತಾ ಇರ್ತಾರೆ. ನನಗೂ ಬಂದು ಇಲ್ಲಿ ನಿನಗೆ BMW ಕೊಡಿಸು, ನನಗೆ ಬೆಂಜ್ ಕಾರ್ ಕೊಡಿಸು ಅಂತಂದ್ರೆ ಆ ಪರಿಸ್ಥಿತಿ ಅಲ್ಲಿ ಇರೋಲ್ಲ. ಇಲ್ಲಿನ ಪರಿಸ್ಥಿತಿಗಳಿಗೆ ಹೊಂದ್ಕೊಳ್ಬೇಕಾಗತ್ತೆ. ಪರಿಸ್ಥಿತಿಗಳಿಗೆ ಖಂಡಿತವಾಗೂ ಹೊಂದ್ಕೋಬೇಕು. ಏನಕ್ಕಂತಂದ್ರೆ ಅದೇ ರಿಯಾಲಿಟಿ, ಅದೇ ಸತ್ಯ. ಬರೀ ನಾವು ಹೊರಗಡೆ ಏನು ನೋಡ್ತೀವಿ ಸಿನಿಮಾದಲ್ಲಿ ಅಥವಾ ಒಂದು TV ಮಾಧ್ಯಮಗಳಲ್ಲಿ ಏನು ನೋಡ್ತೀವಿ, ಬೇರೆ ಅದರಲ್ಲೆಲ್ಲ ಬರೀ ಎಲ್ಲೋ ಒಂದು ಕಡೆ ತಪ್ಪು ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಬರೋದ್ರಲ್ಲಿ ಎರಡು ಒಳ್ಳೇದು ಕೆಟ್ಟದ್ದು ಎರಡೂ ತೋರಿಸ್ತಾರೆ. ಆದರೆ ಇವರು ಒಳ್ಳೇದನ್ನ ಬಿಟ್ಟು ಬರೀ ಕೆಟ್ಟದನ್ನ ಮಾತ್ರ ನೋಡ್ತಾ ಹೋಗ್ತಾರೆ. ಓಕೆ ಪ್ರಕಾಶ್ ಅವರೇ, ಒಳ್ಳೆ ಮಾಹಿತಿ. ಹೌದು, ಇದನ್ನ ತಂದೆ ತಾಯಿ ಆದರೂ ಮೊದಲು ಹೇಳ್ಕೊಡ್ಬೇಕು, ಅದಾದ ನಂತರ ಅತ್ತೆ ಮಾವ ಅಂತಾದರೂ ಹೇಳ್ಕೊಡ್ಬೇಕು ಅಂತೇಳಿ. ಸರಿ ಇರಲಿ, ಚರ್ಚೆನ ಮುಂದುವರಿಸುವ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಜಾನುವಾರುಗಳಿಗೆ ಕಾಲುಬಾಯಿ ಜ್ವರ ಬರದಂತೆ ಮುಂಜಾಗ್ರತಾ ಕ್ರಮ ವಹಿಸಿ. ಸಕಾಲಕ್ಕೆ ಲಸಿಕೆ ಕೊಡಿಸಿ ಜಾನುವಾರುಗಳನ್ನ ರಕ್ಷಿಸಿಕೊಳ್ಳಿ. ಕರ್ನಾಟಕ ರಾಜ್ಯದ ಜನತೆಗೆ ಪುನಃ ಮನವಿ ಮಾಡೋದೇನೆಂದರೆ, ಕಾಲುಬಾಯಿ ಜ್ವರ ಹಸುಗಳಿಗೆ ಬರ್ತಂದ ಕೇಸಿ ಮುಂಜಾಗ್ರತಾ ಕ್ರಮ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ. ರೈತರಿಗೆ ಎಲ್ಲ ಸಮೂಹಕ್ಕೆ ನಾನು ವಿನಂತಿ ಮಾಡೋದೇನೆಂದರೆ, ಈ ಜ್ವರ ಬಂದ ಬಳಿಕ ತಡೆಗಟ್ಟೋದು ಭಾಳ ಕಷ್ಟ. ಅದಕ್ಕಿಂತ ಮೊದಲೇ ನಾವು ಅದು ಗುಣಮಟ್ಟ ಮಾಡಲಿಕ್ಕೆ 250 ಮಂದಿ ತಂಡ ನಾವು ಮಾಡಿದೆವು. ಈ ಮನೆಗೆ ಬಾಗಿಲಿಗೆ ಬರ್ತದ. ಈ ಕಾಲುಬಾಯಿ ಜ್ವರ ಲಸಿಕೆ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು. ಗೋಮಾತೆ ತಾವು ರಕ್ಷಣೆ ಮಾಡಬೇಕನ್ಕೇಸಿ ರಾಜ್ಯ ಸರ್ಕಾರ ಪರವಾಗಿ ವಿನಂತಿ ಮಾಡ್ಕೋತೇನೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಯನ್ನು ಸಂಪರ್ಕಿಸಿ. ಶೇರ್ ಮಾರ್ಕೆಟ್ ಬಿದ್ದೋಯ್ತು, ರಿಯಲ್ ಎಸ್ಟೇಟ್ ಲಾಸ್ ಆಯ್ತು. ಚಿನ್ನ ಯಾವತ್ತೂ ನಿಮ್ ಕೈ ಬಿಡಲ್ಲ. ಆಪತ್ಕಾಲದ ಆಧಾರ ಚಿನ್ನ ಖರೀದಿಯ ನಿರ್ಧಾರ. 10 ಗ್ರಾಂ ಚಿನ್ನ ಕೊಂಡಾಗ ಒಂದು ಜೊತೆ ಬೆಳ್ಳಿ ದೀಪ ಸಂಪೂರ್ಣ ಉಚಿತ. ಪ್ರತಿ 1 ಗ್ರಾಂ ಚಿನ್ನದ ಮೇಲೆ 51 ರೂಪಾಯಿಗಳ ಭಾರಿ ಡಿಸ್ಕೌಂಟ್. ಮೇಕಿಂಗ್ ಚಾರ್ಜಸ್, ಸ್ಟೋನ್ ಚಾರ್ಜಸ್ ಇಲ್ಲ. ಬೆಳ್ಳಿ ಆಭರಣಗಳ ಮೇಲೆ ವೇಸ್ಟೇಜ್ ಇಲ್ಲ. ನಿಮ್ಮ ಹಳೆ ಚಿನ್ನವನ್ನು ಇಂದಿನ ಬೆಲೆಗೆ ನಮಗೆ ಕೊಟ್ಟು ನಮ್ಮ ಹಾಲ್ಮಾರ್ಕ್ ಚಿನ್ನವನ್ನು ನೀರ್ಕೊಳ್ಳಿ. ಇವೆಲ್ಲ ನಿಮಗಾಗಿ ನಿಮ್ಮ RR ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾತ್ರ. This October, at the most awaited event in Delhi, Vodafone guarantees victory for one Indian brand. With Vodafone Drive into the Big League contest, you could put your logo on the Vodafone McLaren Mercedes cars. Showcase your brand to the world. Register today. ಸುಖದಾಂಪತ್ಯದ ಜೀವನಕ್ಕಾಗಿ ನಿಸಗೇನ್ ಎಕ್ಸ್ಟ್ರಾ ಪವರ್ ಕ್ಯಾಪ್ಸೂಲ್ಸ್ ಮತ್ತು ಆಯಿಲ್ ಎಲ್ಲ ಪ್ರಮುಖ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯ. ಸಂಪರ್ಕಿಸಿ 8762557740 95904882. ಸಂಜು ಸಂಜು ಸಂಜು, ತೊಂದರೆಗಳು ಹೇಳಿಕೊಂಡು ಬರುವುದಿಲ್ಲ. ಅದಕ್ಕಾಗಿ ಮ್ಯಾಕ್ಸ್ ನ್ಯೂಯಾರ್ಕ್ ಲೈಫ್ ನ ಲೈಫ್ ಇನ್ಶೂರೆನ್ಸ್ ಪ್ಲಾನ್ಸ್. ಲೈಫ್ ನಲ್ಲಿರಿ ಸದಾ ಸಿದ್ಧರಾಗಿ. ಡಯಾಬಿಟಿಸ್ನಿಂದ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ನರ್ವಸ್ ವೀಕ್ನೆಸ್, ದೃಷ್ಟಿ ಮಾಂದ್ಯತೆ, ಗ್ಯಾಂಗ್ರೀನ್ ಆಗುವ ಅಪಾಯ ಹೆಚ್ಚು. ಈ ಸಮಸ್ಯೆಗೆ ಉತ್ತಮ ಪರಿಹಾರ ಮಧು ಸಂಜೀವಿನಿ. ಡಯಾಬಿಟಿಸ್ಗೆ ನೀವು ಬಳಸುವ ಯಾವುದೇ ಔಷಧಿಯೊಂದಿಗೆ ಪ್ರತಿದಿನ ಮಧು ಸಂಜೀವಿನಿ ತಪ್ಪದೇ ಸೇವಿಸಿ. ನೀವು ತುಂಬಾ ತೆಳ್ಳಗಿದ್ದೀರಾ? ಹಾಗಿದ್ದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ 5 ರಿಂದ 10 kg ವರೆಗೆ ದೇಹದ ತೂಕವನ್ನು ಹೆಚ್ಚಿಸಿ ಸುಂದರವಾಗಿ ಕಾಣಲು ಇಂದೇ ಖರೀದಿಸಿ ಆಯುರ್ವಿನ್ ರವರ ನ್ಯೂಟ್ರಿಗೆ. ಪ್ರಮುಖ ಮೆಡಿಕಲ್ ಮತ್ತು ಆಯುರ್ವೇದ ಅಂಗಡಿಗಳಲ್ಲಿ ಲಭ್ಯ. ಸಂಪರ್ಕಿಸಿ 9342511911. ಕೆಲಸಕ್ಕೆ ಬಾರದ ನಮ್ಮ ಒಂದೊಂದು ಮಾತುಗಳು ಸಹ ಅಮೂಲ್ಯ ಬೆಲೆಯುಳ್ಳ 1 ಸೆಕೆಂಡುಗಳನ್ನು ವ್ಯಯ ಮಾಡುತ್ತವೆ. ಕಿಶನ್ ಸ್ಕ್ಯಾಮ್. ಮಕ್ಕಳಾಗದ ಚಿಂತೆಯೇ? ಸಂತಾನಾಪೇಕ್ಷಿಗಳಿಗೆ ಸಂತಸ ಸುದ್ದಿ.
ಬಂಜತನಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಕರೆ ಮಾಡಿ ತಜ್ಞರಿಂದ ಸಲಹೆ ಪಡೆಯಿರಿ. ವೈದ್ಯಲೋಕ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾಳೆ ಮಧ್ಯಾಹ್ನ 1:30ಕ್ಕೆ. ಮುರಿದು ಹೋದ ಮನೆಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಣಿ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ಕಾನೂನುಗಳಿಲ್ಲ ಅಂತ. ಪ್ರಮೀಳಾ ನೇಸರ್ಗಿ ಅವರು ಏನು ಹೇಳ್ತಾರೆ? ಯಾಕಂದ್ರೆ ಕಾನೂನಿನ ವಕೀಲರಾಗಿ, ಯಾಕೆಂದ್ರೆ ಕಾನೂನು ಬಹಳ ಇದೆ, ಉಪಯೋಗಿಸ್ಕೊಳ್ಳೋದು ಹೇಗೆ ಅದ್ರ ಮಾಹಿತಿ ಇಲ್ಲ ಅವ್ರಿಗೆ. ಅದರಿಂದ ಅವರು ಆ ರೀತಿ ಅನ್ಕೊಂಡಿದ್ದಾರೆ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತ ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಂದಿದೆ, ಅದರಲ್ಲಿ ತಾಯಿ, ತಂಗಿ, ಸೊಸೆ, ಅತ್ತೆ, ಅಜ್ಜಿ ಎಲ್ಲರೂ ಹೋಗ್ಬೋದು. ಯಾರು ಬೇಕಾದ್ರು, ಅತ್ತೆ ನನ್ನ ಸೊಸೆ ಕಿರುಕುಳ ಕೊಡ್ತಾರೆ ಅಂದ್ರೆ ಅವ್ರು ಡೈರೆಕ್ಟ್ಲಿ ಹೋಗ್ಬೋದು. ಮಗನ ಮೇಲೆ ಹೋಗ್ಬೋದು, ಗಂಡನ ಮೇಲೆ ಹೋಗ್ಬೋದು, ಅಷ್ಟೇ ಅಲ್ಲ ಮಾವನ ಮೇಲೆ ಹೋಗ್ಬೋದು. ಅದರಿಂದ ಇದು ಏನು ಇಲ್ಲ ಅಂತಲ್ಲ, ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ಪಾವ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟೇ ತಗೊಳ್ಳಲ್ಲ ಅಂತ. ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ನಾವು ಹೋಗಬೇಡಿ ಅಂತ ಹೇಳಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ತಂದಿರೋದು. ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ, ಅದಕ್ಕೆ ಪ್ರೊಟೆಕ್ಷನ್ ಆಫೀಸರ್ಸ್ ಇದ್ದಾರೆ, ಅಲ್ಲಿ ಹೋಗಿ ಹೇಳಿ ನಿಮ್ಗಿಂತ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಅಥವಾ ನೀವು ಪ್ರೊಟೆಕ್ಷನ್ ಆಫೀಸರ್ ಹತ್ರ ಹೋಗಕ್ಕಾಗಿಲ್ಲ ಅಂತಂದ್ರೆ ಡೈರೆಕ್ಟ್ಲಿ ನೀವು ಟ್ರಾಫಿಕ್ ಕೋರ್ಟ್ ಬೆಂಗಳೂರಿಗೆ ಉದಾಹರಣೆ ಕೊಡೋದಾದ್ರೆ, ಸಿಟಿ ಕೋರ್ಟ್ ಆದ್ರೆ ಸಿಟಿ ಟ್ರಾಫಿಕ್ ಕೋರ್ಟ್ ಇದೆ, ಮೇಯೋ ಹಾಲ್ದಲ್ಲಿ ಇದೆ. ಕೋರ್ಟ್ನಲ್ಲಿ ಒಂದೇ ಒಂದು ಅರ್ಜಿ ಫಿಲಪ್ ಮಾಡಿ, ರೇಷನ್ ಕಾರ್ಡ್ ಫಿಲಪ್ ಮಾಡ್ದಂಗೆ ಯಾರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ, ಯಾವ ರೀತಿ ತೊಂದರೆ ಆಗ್ತಿದೆ, ನೀವೇನು ಪರಿಹಾರವನ್ನ ಬೇಕು ಅಂತ ಕೇಳ್ತೀರಿ. ನಿಮ್ಗೆ ಮಾನಸಿಕವಾಗಿ ತೊಂದರೆ ಆಗಿದೆಯಾ, ದೈಹಿಕವಾಗಿ ತೊಂದರೆ ಆಗಿದೆಯಾ, ನಿಮ್ಗೆ ಬೈಗಳ ಕೊಡ್ತಾರ, ಹೊಡಿತಾರ, ಬಡಿತಾರ, ನಿಮ್ಗೇನಾದ್ರೂ ವ್ಯಂಗ್ಯವಾಗಿ ಮಾತನಾಡ್ತಾರ, ನಿಮ್ಗೆ ಊಟ ಹಾಕೋದಿಲ್ವಾ, ಎಲ್ಲವನ್ನೂ ಕೂಡ ಅದರಲ್ಲಿ ನೀವು ಪರಿಹಾರ ತಗೊಳ್ಬೋದು. ಅಷ್ಟೇ ಅಲ್ಲ, ಆ ಪ್ರೊಟೆಕ್ಷನ್ ಆರ್ಡರ್ ಅಂತ ಕೂಡ ತಗೋಬಹುದು. ಪ್ರೊಟೆಕ್ಷನ್ ಆರ್ಡರ್ನಲ್ಲಿ ಸೊಸೆ ಆಗ್ಲಿ ಯಾರಾದ್ರೂ ಆಗ್ಲಿ ತೊಂದರೆ ಕೊಡ್ತಾ ಇದ್ರೆ ಅವರ ಮೇಲೆ ನನಗೆ ತೊಂದರೆ ಕೊಡಬಾರ್ದು ಅಂತ ಆರ್ಡರ್ನ ಯಾವುದೇ ಅತ್ತೆ ಎಲ್ಲಿಂದ ಬೇಕಾದ್ರೂ ಹೋಗ್ಬೋದು. ಈ ಅತ್ತೆ ಆದವರು ಒಂದು ಕಾಲ ಸೊಸೆ ಆಗಿದ್ರು ಅನ್ನೋದನ್ನ ಮರಿಬಾರ್ದು ಅಷ್ಟೇ. ಯಾಕೆಂದ್ರೆ ಇವರು ಸೊಸೆ ಆಗಿದ್ದವರು, ನನ್ಗೆ ಏನಾಗಿದೆ ಅಂತಂದ್ರೆ ಸಿಂಪಲ್ ಸೈಕಾಲಜಿ, ನನ್ನ ಅತ್ತೆ ನನ್ಗೆ ಹೆಂಗ್ ತೊಂದರೆ ಕೊಟ್ಟಿದ್ರು ನಾನು ನನ್ನ ಸೊಸೆ ಕೊಡ್ಬೇಕು ಅಂತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಇರ್ತಾರೆ. ಇದು ಪಾಪ ಹೇಳ್ತಾ ಇದ್ರು ಇವರೆಲ್ಲ, ಸಂತೋಷ್ ಅವ್ರು ಹೇಳ್ತಾ ಇದ್ರು, ಏನು ತೊಂದರೆ ನಮ್ಗೆ